ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲೆ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕ್ಯಾಮರಾ ಮುಂದೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್, ಅದೇ ರೀತಿ ಸಿದ್ದರಾಮಯ್ಯನವರು ಕುಚಿಕು 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 ನಾವು ಚಡ್ಡಿ ದೋಸ್ತಿ ಕಣು ಕುಚಿಕು ಜೀವಕ್ಕಿನ್ನ ಜಾಸ್ತಿ ಕಣು ಕುಚಿಕು ಅನ್ನೋ ಥರ ಇರ್ತಾರೆ. ಇನ್ನು ಸಿಎಂ ಕುರ್ಚಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಹೆಚ್ಚಾಗಿ ಮೀಡಿಯಾ ಮುಂದೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ಗಾದೆ ಮಾತು ಥರ ಅಳೆದು ತೂಗಿ ಮಾತಾಡ್ತಾರಪ್ಪ. ಅದೇ ಇಬ್ರು ಒಳಗಿಂದ ಹೆಂಗಿದ್ದಾರೆ ಅಂತಂದ್ರೆ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಅಂತ ಹಾಡಿದೆಯಲ್ವಾ, ಆ ರೇಂಜಿಗೆ ಒಳಗೊಳಗೆ ಕತ್ತಿ ಮಸಿತಾ ಇರ್ತಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆದ್ರು ರಾತ್ರಿ ಮಲಗಿದ್ರು ಒಂದೇ ಹಾಡು ಸಿಎಂ ಕುರ್ಚಿಯನ್ನ ನೆನೆಸ್ಕೊಂಡು ಕಾದಿರುವೆ ನಿನಗಾಗಿ ಅಂತ. ಆ ಕಡೆ ಸಿದ್ದರಾಮಯ್ಯನವರು ಬೆಳಗಾದ್ರು ರಾತ್ರಿ ಮಲ್ಕೊಂಡ್ರು ಸಿಎಂ ಕುರ್ಚಿಯನ್ನ ನೆನೆಸ್ಕೊಂಡು ಬಿಟ್ಟು ಹೋಗ್ಬೇಡ ನನ್ನ ಬಿಟ್ಟು ಹೋಗ್ಬೇಡ ಅಂತ ಅವರು. ಹಾಗಂತ ಬಿಟ್ಟು ಹೋಗ್ಬೇಡ ಅಂತ ಸುಮ್ಮನೆ ಹೇಳೋದಲ್ಲ, ಆ ಬಿಟ್ಟು ಹೋಗದೇ ಇರೋದಕ್ಕೆ ಏನೇನೆಲ್ಲ ಮಾಡಬೇಕು ಅವೆಲ್ಲವನ್ನ ಪರೋಕ್ಷವಾಗಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ವೀಕ್ಷಕರು, ಇನ್ನೇನು ಕೆಲವೇ ದಿನಗಳಲ್ಲಿ ಕುರ್ಚಿ ಕದನಕ್ಕೆ ಒಂದು ತೆರೆ ಬೀಳುತ್ತೆ ಅಂತ ಅಂದುಕೊಳ್ತಾ ಇರುವಾಗ ಯಾಕೋ ಇದು ಮುಗಿತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಜನವರಿ 6ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಡಿ.ಕೆ. ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿರ್ತಾರೆ. ಅಂದ್ರೆ ಜನವರಿ 6ರ ಒಳಗೆ ಸಿದ್ದರಾಮಯ್ಯನವರು ಸೀಟ್ ಬಿಟ್ಟು ಕೊಡಬೇಕು ಅನ್ನೋ ರೀತಿಯಾದಂತಹ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಅವರಿಗೆ ಸಿದ್ದರಾಮಯ್ಯನವರು ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಏನ್ ಕೌಂಟರು? ಅಹಿಂದ ಸಮಾವೇಶಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ. ಜನವರಿ 25ನೇ ತಾರೀಕಿಗೆ ಮೈಸೂರಲ್ಲಿ ಅಹಿಂದ ಸಮಾವೇಶವನ್ನು ನಡೆಸೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಅಂತ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಘೋಷಣೆಯನ್ನ ಮಾಡಿದೆ. ಅಂದ್ರೆ ಅಹಿಂದ ಪವರ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬಾರ್ದು, ಅವರನ್ನ ಬದಲಾವಣೆ ಮಾಡಿದ್ರೆ ಬಹಳ ಸಮಸ್ಯೆ ಇದೆ ಅಂತ ಆ ಒತ್ತಡವನ್ನ ಹೇರೋದಕ್ಕೆ ಇಲ್ಲಿ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರು 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಬಿಟ್ಟು ಬೇರೆ ಯಾರ ಕೈಯಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೈಕಮಾಂಡ್ ಮಾತ್ರ ಆ ತೀರ್ಮಾನವನ್ನ ಮಾಡಬಹುದು ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರೇ, ಈ ವಿಚಾರ ನೀವು ಹೇಳಿ ಗೊತ್ತಾಗಬೇಕು ಅಂತ ಇಲ್ಲ, ಎಲ್ರಿಗೂ ಗೊತ್ತು. ಹೈಕಮಾಂಡ್ ಅಲ್ಲ ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿರೋದು. ಇನ್ನು ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಯಾವ ವಿವಾದ ಕೂಡ ಇಲ್ಲ, ಉಪಮುಖ್ಯಮಂತ್ರಿಯಾಗಿ ನಾನು ಮುಂದುವರಿತೀನಿ, ಅದಕ್ಕೆ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. Rauji has come yesterday. I don't want to disturb you. So you are happy to continue as deputy CM for full 5 years? Are you happy I to love continue? to be a party worker than any position in the party. That is permanent for me. ಅಷ್ಟೊಂದು ತೃಪ್ತಿ ಇದ್ದಿದ್ರೆ ದೆಹಲಿಗೆ ಓಡಾಟ, ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಈ ರೇಂಜಿಗೆ ಆಗ್ತಾ ಇರಲಿಲ್ಲ ಅಲ್ವಾ ಡಿ.ಕೆ. ಶಿವಕುಮಾರ್ ಅವರೇ? ನಮಗೆ ಅಷ್ಟು ಅರ್ಥ ಆಗಲ್ವೇ? ಅಧಿಕಾರಕ್ಕೆ ಬರುವಾಗ ಇಡೀ ಕಾಂಗ್ರೆಸ್ ಸೇರಿ ಕರ್ನಾಟಕದ ಜನರ ಕಿವಿ ಮೇಲೆ ಹೂವನ್ನ ಇಟ್ರಿ, ಆದ್ರೆ ಇನ್ನೂ ನಿಮಗೆ ಇಡೋದಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಜನರಿಗೆ ನೀವೇನು ಎಲ್ಲ ಅರ್ಥ ಆಗಿದೆ. ವೀಕ್ಷಕರೇ, ಇನ್ನು ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು ಅಂತ ಆ ವಿಚಾರದಲ್ಲಿ ಮಾದರಿ ಅನಿಸೋ ಹಾಗೆ ಬಸ್ಗೆ ಹೆಣ್ಣು ಮಕ್ಕಳನ್ನ ತುಂಬಿಸಿದ್ದೇನು, ಟಿಕೆಟ್ ಕೊಟ್ಟಿದ್ದೇನು, ಡ್ಯಾನ್ಸು ಮಾಡಿದ್ದೇನು, 2000 ಹಾಕಿದ್ದೇನು, ಈಗ ಏನಿಲ್ಲ. ಅವತ್ತು ಡ್ಯಾನ್ಸ್ ಮಾಡಿದವರು ಇವತ್ತು ಆರತಿ ಎತ್ತಿರೋ ಕಳ್ಳು ಮಂಜಂಗೆ ನಮ್ಮ ಸುಳ್ಳು ಮಂಜಂಗೆ ಅಂತ ಆರತಿ ಎತ್ತಾ ಇದ್ದಾರೆ. ಮೊನ್ನೆ ಸದನದಲ್ಲಿ ಗೃಹಲಕ್ಷ್ಮಿ ಬಂಡವಾಳ ಬಯಲಾದ ಮೇಲೆ 1 ವಾರದೊಳಗೆ ನಾನು ಅದನ್ನೆಲ್ಲ ಹಾಕಿಬಿಡ್ತೀನಪ್ಪ ಅಂತ ಲಕ್ಷ್ಮ ಕೈಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 2024ರಿಂದ 25ರ ಆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನ ಫಲಾನುಭವಿಗಳಿಗೆ ಯಾಕೆ ಪಾವತಿ ಮಾಡಿರಲಿಲ್ಲ? ಅದಕ್ಕೆ ಏನ್ ಕಾರಣ? ಅದು ಹೆಂಗೆ ಮಿಸ್ ಆಯ್ತು? ಯಾಕೆ ನಿಮಗೆ ಗೊತ್ತಾಗಲಿಲ್ಲ? ಇದಕ್ಕೆ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರ ಇನ್ನೂ ಸಿಕ್ಕಿಲ್ಲ, ಅವರಿಗೆ ಕೊಡೋದಕ್ಕೆ ಆಗ್ಲಿಲ್ಲ. ಇನ್ನೊಂದು ಕಡೆ ಈ ಬದುಕಿರೋರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾರೆ ಅಂತ ಅಂದುಕೊಂಡ್ರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಬಹಳ ಸ್ಪೆಷಲು, ಸತ್ತೋರಿಗೂ ಗೃಹಲಕ್ಷ್ಮಿ ಹಣ ಹಾಕಿದ್ಯಂತೆ.
ಹಾಗಂತ ಅವರ ಎಲ್ಲಾ ಕಥೆಗಳನ್ನ ಕೇಳೋದಕ್ಕೆ ನಾವಂತೂ ರೆಡಿ ಇಲ್ಲ. ಅವರಿಗೆ ಸುಳ್ಳು ಹೇಳೋದಕ್ಕೆ, ಸುಳ್ಳು ಮಾತನಾಡೋದಕ್ಕೆ, ಅದಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂತಾನೆ ಒಂದಷ್ಟು ಜನ ಇರಬಹುದು, ಏನೋ ಗೊತ್ತಿಲ್ಲ. ಪಾಪ ಲಕ್ಷ್ಮಕ್ಕನ ಬೆನ್ನ ಹಿಂದೆ ಒಂದಷ್ಟು ತಪ್ಪುಗಳು ನಡೆದಿವೆ ಅಂತಂದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತೆ. ಏನು 79 ಕೋಟಿ ರೂಪಾಯಿ ಹಣ ಮೃತಪಟ್ಟ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಾ ಇತ್ತಂತೆ. ನಾವು ಹೇಳ್ತಾ ಇಲ್ಲ, ಸರ್ಕಾರದ ಅಧಿಕೃತ ದಾಖಲೆ ಹೇಳ್ತಾ ಇದೆ. ಸುಮಾರು 64,000ಕ್ಕೂ ಅಧಿಕ ಮೃತ ಮಹಿಳೆಯರ ಅಕೌಂಟಿಗೆ 2,000 ರೂಪಾಯಿ ಹೋಗ್ತಾ ಇತ್ತಂತೆ. ಅಂದ್ರೆ ಇಲ್ಲಿವರೆಗೂ 79 ಕೋಟಿ ರೂಪಾಯಿ ಅವರಿಗೆ ಜಮೆ ಆಗಿದೆಯಂತೆ. ಪಾಪ ಲಕ್ಷ್ಮಕ್ಕನಿಗೆ ಇದು ಯಾವುದು ಗೊತ್ತೇ ಆಗಲ್ಲ. ಅಧಿಕಾರಿಗಳು ಏನೇನೋ ಮಾಡ್ತಾ ಇರ್ತಾರೆ, ಗೊತ್ತಾಗಲ್ಲ ಲಕ್ಷ್ಮಕ್ಕನಿಗೆ. ಈ ರೀತಿ ಕೂಡ ಒಂದು ಸುಳ್ಳು ಹೇಳಿ ಇಲ್ಲೂ ಕೂಡ 79 ಕೋಟಿ ಗುಳುಂ ಮಾಡಿದ್ರ ಗೊತ್ತಿಲ್ಲ, ದೇವ್ರೇ ಬಲ್ಲ. ಇನ್ನು ಇವೆಲ್ಲವನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡಿ 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 ನಮಗಂತೂ ಇಷ್ಟೇ ಅನ್ನಿಸ್ತಾ ಇರೋದು. ಕೊಲ್ತಾರಲ್ಲಪ್ಪೋ ಕೊಲ್ತಾರಲ್ಲಪ್ಪೋ, ಕುರ್ಚಿ 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 ಅಂತ ಹೇಳಿ ಕೊಲ್ತಾರಲ್ಲಪ್ಪೋ, ಕೊಲ್ತಾರಲ್ಲಪ್ಪೋ ಕೊಲ್ತಾರಲ್ಲಪ್ಪೋ, ಅಭಿವೃದ್ಧಿಗೆ ಹಣ ಇಲ್ಲ ಇಲ್ಲ ಅಂತ ಹೇಳಿ ಕೊಲ್ತಾರಲ್ಲಪ್ಪೋ ಅಂತ. ಆ ಕಡೆ ಅಭಿವೃದ್ಧಿನೂ ಇಲ್ಲ, ಈ ಕಡೆ ಗ್ಯಾರಂಟಿನೂ ಇಲ್ಲ. ಇವರ ಕುರ್ಚಿ ಗುದ್ದಾಟ ಸದ್ಯಕ್ಕಂತೂ ಈ ಜನ್ಮದಲ್ಲಿ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು, ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.